ಸಿಎಂ ಸಿದ್ದರಾಮಯ್ಯನವರು 24 ಕೊಲೆಗಳ ಮಾಡಿದ್ದಾರೆ. ಕೂಡಲೇ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ವೈ ಎಸ್ ತಿಮ್ಮಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಜೊತೆಗೆ ಮೈಸೂರಿನ ಕಾಂಗ್ರೆಸ್ನ ಚಾಮರಾಜ ಶಾಸಕರಾದಂತಹ ಹರೀಶ್ ಗೌಡ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖ ಅವರ ಹೇಳಿಕೆಯನ್ನು ಗಮನಿಸಿದ್ದೀರಾ ಸರ್? ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್? ಅವನೊಬ್ಬ ಹುಚ್ಚ ಅಂತ ಅನ್ಕೊತೀನಿ, ಅವನೊಬ್ಬ ಸ್ಯಾಡಿಸ್ಟ್ ಅಂತ ಅನ್ಕೊತೀನಿ, ಅವನಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅನ್ಕೊತೀನಿ, ಅವನು ಈ ಮನುಷ್ಯನಾಗಕ್ಕೆ ಅನಾಲಾಯಕು ಅಂತ ಅನ್ಕೊತೀನಿ ಅವನನ್ನು, ತಿಮ್ಮಾರೆಡ್ಡಿನ. ಸಿದ್ದರಾಮಯ್ಯ ಸಾಹೇಬರು 24 ಕೊಲೆ ಮಾಡೋರೆ ಅಂತ ಅಂದರೆ ಅವ್ನು ಸಿದ್ದರಾಮಯ್ಯ ಸಾಹೇಬ್ರನ್ನ ನೋಡೋನೋ ನೋಡಿಲ್ವೋ, ಮಾತಾಡ್ಸಿಲ್ವೋ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಅವರು ಯಾರಾದರೂ ನಂಬ ಮಾತಾದು, ಹುಚ್ಚ ಅವನು. ಆದರೆ ಪ್ರತಿನಿತ್ಯವೂ ಕೂಡ ಧರ್ಮಸ್ಥಳ ಟಾರ್ಗೆಟ್ ಮಾಡ್ತಾರೆ ಅಥವಾ ವೀರೇಂದ್ರ ಹೆಗ್ಗಡೆ ಟಾರ್ಗೆಟ್ ಆಗ್ತಾರೆ ಅಂತ ಸರ್ ಈ ವಿಚಾರದಲ್ಲಿ ಸರ್? ಅವ್ರ ಉದ್ದೇಶನೇ, ತಿಮ್ಮಾರೆಡ್ಡಿ ಮತ್ತು ಗಿರೀಶ್ ಮಟ್ಟಣ್ಣನವರ ಉದ್ದೇಶ ವೀರೇಂದ್ರ ಹೆಗ್ಗಡೆ ಮಹಾಸ್ವಾಮಿಗಳ ಬಗ್ಗೆನೇ ಅವ್ರಿಗೆ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಇಷ್ಟೆಲ್ಲವನ್ನು ಮಾಡ್ತಾಯಿದ್ದು. ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅವ್ರಿಗೆ ಏನಕ್ಕೆ ಅವರು ಅದನ್ನು ಹೇಳೋದಲ್ಲ ನಾನು, ಅವರು ಮನುಷ್ಯರಾಗಕ್ಕೆ ಅನಾಲಾಯಕ, ಅವ್ರ ಮನಸ್ಥಿತಿನೇ ಸರಿ ಇಲ್ಲ. ಅವರು ಇದೇ ವಿಚಾರವಾಗಿ ಅಲ್ಲಿಯ ಜನಗಳನ್ನ ಎತ್ಕೊಡ್ತಾ ಇರೋದು. ಒಂದು ಯಾವುದು ಸೌಜನ್ಯ ಕೇಸ್ ಪರವಾಗಿ ನಾವೂ ಇದ್ದೀವಿ. ಸೌಜನ್ಯಗೆ ಅವಳಿಗೆ ಅನ್ಯಾಯ ಆಗೈತೆ, ಅವಳಿಗೆ ಕೊಲೆ ಆಗಿರೋದು ಅದೆಲ್ಲವನ್ನು ನಾವು ಖಂಡಿಸ್ತೀವಿ. ಮತ್ತು ಅದಕ್ಕೆ ನ್ಯಾಯ ಕೊಡಿಸೋ ವಿಚಾರದಲ್ಲಿ ನಾವು ಹೋರಾಟ ಮಾಡೋದ. ಶ್ರೀ ಕ್ಷೇತ್ರದ ವಿಚಾರದಲ್ಲಿ ಮತ್ತು ವೀರೇಂದ್ರ ಹೆಗ್ಗಡೆ ಅವ್ರ ವಿಚಾರದಲ್ಲಿ ಇವ್ರು ಏನು ಅಪಪ್ರಚಾರ ಮಾಡ್ತಾಯಿದ್ದಾರೆ ಅದು ತಪ್ಪು. ಅದು ಶ್ರೀ ಕ್ಷೇತ್ರಕ್ಕೆ ನಾವು ಬ್ರೂಡೇಜರ್ ನುಗ್ಗಿಸ್ತೀವಿ, ಡೋಸರ್ ನುಗ್ಗಿಸ್ತೀವಿ ಅಂತ ಎಲ್ಲ ಮಾತನ್ನ ಈ ಗಿರೀಶ್ ಮಟ್ಟಣ್ಣನವರು ಮತ್ತು ಇವರು ಯಾರು ತಿಮ್ಮಾರೆಡ್ಡಿ ಅವರು ಮಾತಾಡೋರೆ. ಅದು 100ಕ್ಕೆ 100 ಅಕ್ಷಮ್ಯ ಅಪರಾಧ. ಅದಕ್ಕೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗ ಸಿದ್ದರಾಮಯ್ಯ ವಿರುದ್ಧವಾಗಿ ಒಂದು ಹೇಳಿಕೆ ಅದೇ 24 ಕೊಲೆ, ಅದರ ಪ್ರಕಾರ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು, ಅವ್ರಿಗೆ FIR ಮಾಡಿಸೋ ಆ ಥರ ಕೆಲಸಗಳಾಗುತ್ತೆ ಹೇಗೆ ಸರ್? ಈಗ ನಾವು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಗರಾಧ್ಯಕ್ಷರ ಹತ್ರ ಇದ್ರ ವಿಚಾರವಾಗಿ ಚರ್ಚೆ ಮಾಡಿ ಅವ್ರ ಮುಖಾಂತರ ಸ್ಟೇಷನ್ಗಳಲ್ಲಿ ಅವನಿಗೆ ಯಾರು ತಿಮ್ಮಾರೆಡ್ಡಿಗೆ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ನಾವು ನಮ್ಮ ಪಕ್ಷದ ವತಿಯಿಂದ ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತೀವಿ ಅವನ ಮೇಲೆ. ಸರ್, ಈಗ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಇಲ್ಲಿ ನೋಡ್ತಾ ಇದ್ದೀರಾ, ಕಳೆದ ಹಲವು ದಿನಗಳಿಂದಲೂ ಕೂಡ ತಲೆಬುರುಡೆ ಸಿಗುತ್ತೆ ಅಂತೇಳಿ SIT ಅವರು ತನಿಖೆಯನ್ನು ಮಾಡ್ತಾಯಿದ್ರು. ಆದರೆ ಏನು ಸಿಗ್ತಾ ಇಲ್ಲ ಸರ್ ಇವತ್ತಿನವರೆಗೂ ಕೂಡ. ಆ ಅನಾಮಿಕ ಯಾವ ಉದ್ದೇಶದಿಂದ ಅವನು ಬಂದು ಇಷ್ಟೆಲ್ಲವನು ನಾಟಕ ಆಡ್ತಾವನೋ, ಅವನು ಏನಕ್ಕೆ ಈ ರೀತಿ ಸಾವಿರಾರು ಹೆಣಗಳನ್ನ ನಾನು ಊತಾಕಿದ್ದೀನಿ, 100 ನಾನು ಈಗಲೂ ತೋರಿಸ್ಬಲ್ಲೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅವನು. ಒಂದೇ ಒಂದು ತೋರ್ಸೋಕ್ಕಾಗಿಲ್ಲ. SIT ಏನು ನಾವು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ SITಯನ್ನು ಏನಕ್ಕೆ ರಚನೆ ಮಾಡಿದ್ರು ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಪಪ್ರಚಾರ ಮತ್ತು ಅದಕ್ಕೆ ಕಳಂಕ ತರುವಂಥ ಕೆಲಸವನ್ನು ಮಾಡ್ತಾಯಿದ್ರು ಇವರೆಲ್ಲರೂ ದುರುದ್ದೇಶದಿಂದ. ಅದು ನಿಷ್ಕಲ್ಮಶವಾಗಿ ಶ್ರೀ ಕ್ಷೇತ್ರ ಐತೆ ಮತ್ತು ಯಾವುದೇ ಥರವಾದಂಥ ಕಳಂಕ ಇಲ್ಲ. ಅದು ಶ್ರೀ ಕ್ಷೇತ್ರಕ್ಕೆ ಯಾವುದೇ ಥರವಾದ ಆಪಾದನೆಗಳನ್ನ ಮಾಡಬಾರ್ದು ಇನ್ನು ಮುಂದೆ ಯಾರನ್ನೂ ಅಂತ ಅನ್ನೋದಕ್ಕೆ SITಯನ್ನು ರಚನೆ ಮಾಡಿ SIT ಮುಖಾಂತರ ಇವತ್ತು ಅವ್ರೇನು ಆಪಾದನೆ ಮಾಡ್ತಿದ್ರು ಒಂದು 3-4 ಜನ ವ್ಯಕ್ತಿಗಳು, ಅವರು ವಿಚಾರವಾಗಿ ಅವ್ರನ್ನ ಎಲ್ಲರೂ ವಿಚಾರಣೆ ಮಾಡಿ ಈಗ ಅನಾಮಿಕ ಏನು ಬಂದು ತೋರಿಸ್ತೀನಿ ನಾನು, ಮೂಳೆಗಳಿಗೆ ಸಿಗ್ತದೆ, ಸ್ಕೆಲಿಟನ್ಗಳು ಸಿಗ್ತದೆ ಅಂತ ಏನು ಹೇಳ್ತಿದ್ದ, ಒಂದೇ ಒಂದು ಸಣ್ಣ ಮೂಳೆನೂ ಸಿಕ್ಕಿಲ್ಲ ಅಲ್ಲಿ. ಇದೆಲ್ಲವನ್ನು ಸುಳ್ಳು, ಇದೆಲ್ಲವನ್ನು ಅಪಪ್ರಚಾರ ಮಾಡ್ತಾ ಇದ್ದಂಥವ್ರು ಇವರು ಅಂತ ಅಂದ್ಬಿಟ್ಟು ಅದನ್ನು ಜಗತ್ತಿಗೆ ಜಾಹೀರು ಮಾಡಿರುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡೈತೆ ಅಂದರೆ ಅದು ನನಗೆ ಹೆಮ್ಮೆ. SIT ರಚನೆ ಮಾಡಿದ ಉದ್ದೇಶನೇ ಅದು ನಮ್ಮ ಸರ್ಕಾರ ಮಾಡಿದೆ. ಇವತ್ತು ಕಳಂಕರಹಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಐತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇನ್ನು ಈ ಸೂರ್ಯಚಂದ್ರ ಇರೋವರೆಗೂ ಅದಕ್ಕೆ ಕಳಂಕ ತರುವಂಥ ಕೆಲಸವನ್ನು ಯಾರೂ ಮಾಡೋಕ್ಕಾಗಲ್ಲ, ಯಾರು ಮಾಡಲೂ ಕೂಡದು. ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ಹೇಗೆ ಸರುತ್ತೆ ಈ ಧರ್ಮಸ್ಥಳದ ವಿಚಾರವಾಗಿ, ಶ್ರೀ ಕ್ಷೇತ್ರದ ಬಗ್ಗೆ? ಅದನ್ನು ಈಗ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, DK ಶಿವಕುಮಾರ್ ಅವರು, ಸನ್ಮಾನ್ಯ DK ಶಿವಕುಮಾರ್ ಅವರು. ಆ ಷಡ್ಯಂತ್ರದಲ್ಲಿ ಯಾರು ಅವರೇ ಎಲ್ಲವನ್ನೂ ಈಚೆಗೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಅದನ್ನು ನಮ್ಮ ಸರ್ಕಾರ ಮಾಡ್ತದೆ. ಅದು BJP ಕೂಡ ಒಂದು ದೊಡ್ಡ ಮಟ್ಟದ ರ್ಯಾಲಿಯನ್ನು ನೆಲೆ ಮಾಡಿ ದರ್ಶನವನ್ನು ಪಡೆಯುವ ಮೂಲಕವಾಗಿ BJPಯ ರಾಜ್ಯಾಧ್ಯಕ್ಷರಾಗಿ ಪ್ರತಿಯೊಬ್ಬರು ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಸರ್ಕಾರವನ್ನು ಸಾಕಷ್ಟು ವಾಗ್ದಾಳಿ ನಡೆಸಿದ್ದಾರೆ ಸರ್. ಇದನ್ನು ಇಟ್ಕೊಂಡು ರಾಜಕಾರಣ ಮಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾಯಿದೆ, ಅದು ತಪ್ಪು. ಹಿಂದುತ್ವ, ಹಿಂದೂ ಧರ್ಮ ಇದನ್ನೇ ಅವ್ರದ್ದು ಅಜೆಂಡಾ, ಯಾರ್ದು BJP ಅವ್ರದ್ದು. ಈ ಥರದ್ದು ಏನಾದ್ರು ಒಂದು ಸಣ್ಣದು ವಿಚಾರ ಸಿಕ್ಬಿಟ್ರೆ ಅವ್ರಿಗೆ ಇದನ್ನು ದೊಡ್ಡದು ಮಾಡ್ಕೊಂಡು ಹೋಗ್ತಾರೆ. ಅವ್ರು ಏನೋ ಕ್ರೆಡಿಟ್ ತೊಗೊಂಡ್ಬಿಡ್ತೀವಿ ಅಂತ ಅಂದ್ಕೊಂಡ್ರೆ ಇವತ್ತು ಈ ಕರ್ನಾಟಕ ರಾಜ್ಯದ ಜನತೆ ಎಲ್ಲರನ್ನೂ ಪ್ರಬುದ್ಧರಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲ ಇದ್ದೀವಿ, ನಾವೆಲ್ಲ ಹಿಂದೂಗಳಲ್ವಾ, ನಾವು ಹಿಂದೂ ಸಂಸ್ಕಾರವನ್ನು ಪಾಲಿಸ್ತಾ ಇಲ್ವಾ, ನಾವು ಹಿಂದೂ ಸಂಸ್ಕಾರಕ್ಕೆ ನಾವು ಗೌರವ ಕೊಡ್ತಾ ಇಲ್ವಾ, ನಾವು ಎಲ್ಲ ದೇವ್ರನ್ನೂ ಪ್ರತಿ ದಿವಸ ನಾವು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ದೇವ್ರುಗಳನ್ನೂ ನೆನೆಸ್ಕೊಂಡು ಪೂಜೆ ಮಾಡಿ ಈಚೆಗೆ ಬರುವಂಥದ್ದು.
ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರದಲ್ಲಿ ನಾನು ಹುಡುಗ ಆಗಿದ್ದಾಗ, ಅಂದರೆ ನಾನು ಸ್ಟೂಡೆಂಟ್ ಆಗಿದ್ದಾಗ, 20-21 ವರ್ಷದ ಹುಡುಗ ಆಗಿದ್ದಾಗ, ರಾತ್ರಿ ಏನಾದ್ರು ಹೋಗ್ಬೇಕು ಧರ್ಮಸ್ಥಳಕ್ಕೆ ಅಂತಂದರೆ ನಾನು ಬೈಕಲ್ಲಿ ನಾನು ಒಬ್ಬೊಬ್ಬನೇ ಹೋಗ್ತಿದ್ದೆ. ಅಷ್ಟು ಭಕ್ತಿಯಿಂದ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಮಗೂ ಇರುವಂಥದ್ದು. ನಮಗೆ ಎಲ್ಲ ದೇವ್ರುಗಳ ಬಗ್ಗೆನೂ ನಮಗೆ ಅಪಾರವಾದಂಥ ಭಕ್ತಿ ಐತೆ. ಇವ್ರ ಥರ ಬೂಟಾಟಿಕೆ ಮಾಡ್ಕೊಂಡು ಇವರು ನಾವು ಎಲ್ಲರನ್ನೂ ಹೋಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕೂತ್ಕೊಂಡು ನಾವು ಅದು ಮಾಡಿಬಿಡ್ತೀವಿ, ಇವೆಲ್ಲನೂ ಏನಿಗೆ ಬೇಕು? ರಾಜಕಾರಣ ಮಾಡಬಾರ್ದು. ಹೋಗಿ ಮಂಜುನಾಥನ ದರ್ಶನ ಮಾಡ್ಬೇಕಾ, ಅದನ್ನ ಗೋಪಿಯಾಗಿ ಹೋಗ್ಬೇಕು, ದರ್ಶನ ಮಾಡ್ಕೊಳ್ಬೇಕು, ಬರಬೇಕು. ಆ ಮಂಜುನಾಥ ಸ್ವಾಮಿನೇ ಇವತ್ತೇನು ಇವರು ಬಿ ಜೆ ಪಿಯವರು ರಾಜಕಾರಣ ಮಾಡೋಕ್ಕೆ ಹೋಗೋರೆ, ಈ ವಿಚಾರವಾಗಿ ಆ ಮಂಜುನಾಥ ಸ್ವಾಮಿನೇ ಅವ್ರಿಗೆಲ್ರಿಗೂ ತಕ್ಕ ಪಾಠವನ್ನು, ತಕ್ಕ ಉತ್ತರವನ್ನು ಕೊಡ್ತಾರೆ. ಸರ್, ಈ SIT ತನಿಖೆಯಿಂದಾಗಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಿದ್ದಲ್ಲ ಸರ್. ಯಾಕೆಂದರೆ ಅಂದರೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂಥದ್ದು SIT ಮಾಡಿದೆ ತಪ್ಪು, ಧರ್ಮಸ್ಥಳದ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಮಾತುಗಳು ಸರ್. ಧರ್ಮಸ್ಥಳದ ವಿಚಾರವಾಗಿ ಏನು ಷಡ್ಯಂತ್ರ ನಡೀತಿತ್ತು, ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಕಳಂಕ ತರಬೇಕು ಅಂತ ಏನು ಮಾಡಿದರು, ಅದು ಕಳಂಕರಹಿತವಾಗಿರಬೇಕು ಅಂತ ಅಂದ್ಬಿಟ್ಟು SIT ಮಾಡಿದ್ದು ನಮ್ಮ ಸರ್ಕಾರ. ಜನಗಳಿಗೆ ಗೊತ್ತಾಗಬೇಕು, ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗ್ಬೋದು, ಧರ್ಮಸ್ಥಳದಲ್ಲಿರುವಂಥವ್ರು ಯಾರೂ ಈ ಅನಾಚಾರಗಳನ್ನ, ಅನಾಹುತಗಳನ್ನ ಮಾಡಿಲ್ಲ. ಇವ್ರು ಯಾರು ಮನಸ್ಥಿತಿ ಸರಿ ಇಲ್ಲದಿದ್ದವರು ಧರ್ಮಸ್ಥಳದ ವಿಚಾರವಾಗಿ, ವೀರೇಂದ್ರ ಹೆಗ್ಗಡೆ ಅವ್ರ ವಿಚಾರವಾಗಿ ಅನವಶ್ಯಕವಾಗಿ ಅವ್ರನ್ನ ಎಳೆದು ಅವ್ರಿಗೆ ಕಳಂಕ ತರುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅವರು. ಅದಕ್ಕಾಗಿ SITನ ರಚನೆ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ, ಇಡೀ ಜಗತ್ತಿಗೆ, ಇಡೀ ದೇಶಕ್ಕೆ ಧರ್ಮಸ್ಥಳ ಕಳಂಕರಹಿತವಾಗೈತೆ ಅಂತ ಅನ್ನೋದನ್ನು ತೋರ್ಸೋಕ್ಕೆ SITನ ರಚನೆ ಮಾಡಿದ್ದು. SITನ ರಚನೆ ಮಾಡದೆ ಹೋಗಿದ್ದಿದ್ರೆ, SIT ತನಿಖೆ ಆಗದೆ ಹೋಗಿದ್ರೆ ಇವತ್ತುವರೆಗೂ ಅವ್ರು ಹೇಳೋದನ್ನೇ ಕೇಳಬೇಕಾಗಿತ್ತು ನಾವೆಲ್ಲ. ಯಾರು ತಿಮ್ಮಾರೋಡಿ ಆಗ್ಬೋದು, ಗಿರೀಶ್ ಮಠಣ್ಣನವರಾಗ್ಬೋದು, ಇನ್ಯಾರು. ಈಗ ಅನಾಮಿಕಾ ಅವನು ನಾನು 1000 ಹೆಣ ಊತಾಕಿದ್ದೀನಿ, ನಾನು 100 ಹೆಣ ಈಗಲೇ ನಾನು ತೋರಿಸ್ಬಲ್ಲೆ ಅಂತೆಲ್ಲ ಏನೇನೋ ಹೇಳಿದ್ರಲ್ಲ. ಅನಾಮಿಕಾ ಹೋಗಿ ಫಸ್ಟು ಕಂಪ್ಲೇಂಟ್ ಕೊಟ್ಟಾಗ, ಮುಂದೆ ಬಂದಾಗ ನಾನು ಹೆಣ ತೋರಿಸ್ತೀನಿ, ನಾನು ಬಾಡಿಗಳನ್ನ ತೋರಿಸ್ತೀನಿ, ಊತಾಕಿರೋದನ್ನ ಸ್ಕೆಲಿಟನ್ಗಳು ಸಿಗ್ತದೆ ಅಂತ ಹೇಳಿದಾಗ 2 ಸ್ಕೆಲಿಟನ್ನ ನಾನು ಆಗ್ಲೇ ಹೋಗಿ ತಗೊಂಡು ಬಂದಿದ್ದೀನಿ ರಾತ್ರಿನೇ ಅಂತ ಅಂದ್ಬಿಟ್ಟು ಅದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಇವೆಲ್ಲವೂ ಸುಳ್ಳು ಆಪಾದನೆಗಳಿಂದ ಎಲ್ಲ ಮುಕ್ತವಾಗಬೇಕು ಅಂತ ಅಂದ್ಬಿಟ್ಟು SIT ರಚನೆ ಮಾಡಿದ್ದು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಜನ, ವಿರೋಧ ಪಕ್ಷದವ್ರು ಇದನ್ನ ಅರ್ಥ ಮಾಡ್ಕೊಬೇಕು. SIT ರಚನೆ ಮಾಡದೆ ಹೋಗಿದ್ರೆ, ಈಗ SITನ ರಚನೆ ಮಾಡಿ ಇಷ್ಟೆಲ್ಲ ತನಿಖೆ ಆಗದೆ ಹೋಗಿದ್ದಿದ್ರೆ ಜನ ಯಾರು ಮಾತು ನಂಬ್ತಿದ್ರು? ಯೂಟ್ಯೂಬಲ್ಲಿ ಬರ್ಬೋದು, ಯೂಟ್ಯೂಬ್ ಚಾನಲ್ಗಳಿರ್ಬೋದು, ನಮ್ಮ ದೃಶ್ಯ ಮಾಧ್ಯಮದಲ್ಲಿರ್ಬೋದು. ಯೂಟ್ಯೂಬ್ ಚಾನಲ್ನು ಇವತ್ತು ಜನ ಜಾಸ್ತಿ ನೋಡ್ತಾವ್ರೆ, ದೃಶ್ಯ ಮಾಧ್ಯಮದಲ್ಲೂ ನೋಡ್ತಾರೆ ಜನ. ಅವ್ನು ಯೂಟ್ಯೂಬಲ್ಲಿ ಎಲ್ಲ ಯೂಟ್ಯೂಬಲ್ಲೂ ಅವ್ರು ಹಾಕ್ತಿದ್ರು, ಅವರು ಅದನ್ನೇ ನಂಬ್ತಾ ಇದ್ರಲ್ವ ಜನ. ಈಗ ಅದರಿಂದ ಮುಕ್ತವಾಗೈತಾ? ಕಾರಣ ಅದು SIT ತಾನೇ. ಇದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಸರ್? ಕೊನೆಯದಾಗಿ ಸರ್, ನೀವು ಕೂಡ ಕಾಂಗ್ರೆಸ್ ಕೂಡ ಈಗ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಪ್ಲಾನ್ ಎಲ್ಲ ಮಾಡ್ತಾ ಇದೆ. ನಿಮ್ಮ ಕ್ಷೇತ್ರದ ಯಾರು ಹೋಗ್ತಿದ್ರೆ ಹೇಗೆ ಸರ್ ಪ್ಲಾನ್ ಮಾಡಿದ್ದಾರೆ? ಕ್ಷೇತ್ರದಿಂದನೂ ನಮ್ಮ ಕಾರ್ಯಕರ್ತರುಗಳೆಲ್ಲರೂ, ನಮ್ಮ ಯುವ ಕಾಂಗ್ರೆಸ್ನವ್ರು ಇರ್ಬೋದು, ನಮ್ಮ ಸ್ನೇಹಿತರುಗಳು, ನಮ್ಮ ಹಿತೈಷಿಗಳೆಲ್ಲ, ಅಣ್ಣ ನಾವು ಧರ್ಮಸ್ಥಳ ಚಲೋ ಅಂತ ಅಂದ್ಬಿಟ್ಟು ನಮ್ಮ ಕ್ಷೇತ್ರದಿಂದ ನಾವು ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ, ನೀವೆಲ್ಲ ಬರಬೇಕು ಅಂತಂದ್ರೆ ನಾನಂದೆ ಸೆಷನ್ ನಡೀತೈತಪ್ಪ, ಸೆಷನ್ ಮುಗಿಲಿ, ಸೆಷನ್ ಮುಗಿದ ನಂತರ ಗಣೇಶನ ಹಬ್ಬ ಬರ್ತದೆ, ಗಣೇಶನ ಹಬ್ಬ ಆಗ್ತಿದ್ದಂಗೆ ಎಷ್ಟು ಜನ ನಾವು ಎಲ್ಲರನ್ನೂ ಹೋಗಿ ಸಾಧ್ಯ ಅಷ್ಟು ಜನನೂ ಹೋಗಿ ಧರ್ಮಸ್ಥಳಕ್ಕೆ, ಆ ಶ್ರೀ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿಗೆ ಹೋಗಿ ಕೈ ಮುಗಿದು ಭಕ್ತಿಪೂರ್ವಕವಾಗಿ ಒಳ್ಳೇದು ಮಾಡಪ್ಪ, ಎಲ್ರಿಗೂ ಈ ರಾಜ್ಯದಲ್ಲಿ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಈ ಥರ ಮನಸ್ಥಿತಿ ತಿಮ್ಮಾರೋಡಿ ಅಂತ ಮನಸ್ಥಿತಿ ಇರೋಂಥ ಮನಸ್ಥಿತಿನ ಬದಲಾವಣೆ ಮಾಡಪ್ಪ ಅಂತ ಕೇಳ್ಕೊಂಬತ್ತೀವಿ. ಓಕೆ, ಇದಿಷ್ಟು ಶಾಸಕರಾದಂತಹ ಹರೀಶ್ ಗೌಡರ ಮಾತುಗಳು. ಈಗಾಗಲೇ ಏನು ಧರ್ಮಸ್ಥಳದ ಬಗ್ಗೆ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಸೊ ಹೀಗಾಗಿ ಜೊತೆಗೆ ಏನು ತಿಮ್ಮಾರೋಡಿ ಕೊಟ್ಟಿರುವಂತಹ ಹೇಳಿಕೆ ವಿಚಾರವೂ ಕೂಡ ಅವರ ವಿರುದ್ಧ FIR ಮಾಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಜಿ ಜೊತೆಗೆ ವಿನೋದ್ ಪಡವಾರಳ್ಳಿ, ಬರ್ಬೇಕು ಕನ್ನಡ, ಮೈಸೂರು.